ಹಾಯ್ ಸ್ನೇಹಿತರೆ, ಎಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ಥರ ನೀವು ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಯಾವುದೇ ಒಂದು ನೋಟಿಫಿಕೇಶನ್ ಬಂತಂದ್ರೆ ಸಡನ್ನಾಗಿ ನೋಡೋಕೆ ಇಷ್ಟಪಡ್ತೀರಿ. ಅದು ನಿಮ್ಗೆ ಯೂಸ್ ಆಗಲಿ ಬಿಡಲಿ ಭಾಳಷ್ಟು ಜನ ನೋಡ್ತಾ ಇರ್ತೀರಿ. ಸೊ ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಯಾಕೋ ಎಷ್ಟೋ ಜನಕ್ಕೆ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಇಂಟ್ರೆಸ್ಟ್ ಇರೋಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಯಾವುದೇ ಒಂದು ಜಾಬ್ ನೋಟಿಫಿಕೇಶನ್ ಕರೆದಂದ್ರೆ ಸಡನ್ನಾಗಿ ನೋಡ್ತೀರಿ. ಅದ್ರೊಳಗೆ ಡಿಫೆನ್ಸ್ ಅಂದ್ರೆ ಪೂರ್ತಿಯಾಗಿ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೋತೀರಿ. ಅದೇ ಥರನಾಗಿ ನಿಮ್ಗೆ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿ ಹುದ್ದೆಗಳನ್ನ ಕರೆದಿದ್ರೆ 169 ಹುದ್ದೆಗಳನ್ನ ಭಾಳಷ್ಟು ಟೋಟಲ್ ಆಗಿ 2 ದಿನ ಆಯ್ತು ಅದು ನೋಟಿಫಿಕೇಶನ್ ಕೂಡ ಬಂದು. ಎಷ್ಟೋ ಜನಕ್ಕೆ ಡೌಟ್ ಇತ್ತು, ಕಮೆಂಟ್ ಕೂಡ ಆಗ್ತಾ ಇದ್ರಿ, ಕಾಲ್ ಕೂಡ ಮಾಡ್ತಾ ಇದ್ರಿ. ಸೊ CRPF ಅಲ್ಲಿ GD ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದಾರಂತ ಸರ್, ಅದು ನಮಗೂ ಕೂಡ ಅಪ್ಲೈ ಆಗಬಹುದಾ ಅಂತೇಳಿ ಕೇಳ್ತಾ ಇದ್ರಿ. ಸೊ ನಿಮ್ಗೆ ಅಪ್ಲೈ ಆಗುತ್ತೋ ಇಲ್ಲೋ, ಯಾರೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರ, ಏಜ್ ಎಷ್ಟು ಇರ್ತೈತಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇದ್ರ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ನೀಡುತ್ತೀನಿ. ಸ್ನೇಹಿತರೆ, ಯಾರಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಈಗಾಗಲೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಿರುವಂಥ ಬೆಲ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ, ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗೆ ಬರ್ತೈತಿ, ಪರ್ಮನೆಂಟ್ ಜಾಬ್ ಇರ್ತೈತಿ. ಇದು ಯಾವುದೇ ಥರಂತ ಟೆಂಪ್ರರಿ ಅಲ್ಲ, ಅರೆ ಸೇನಾ ಪಡೆಯಲ್ಲಿ ಅಂತ ಹೇಳಿ ಇದು ಬರ್ತೈತಿ. ಟೋಟಲ್ ಆಗಿ 69 ಹುದ್ದೆಗಳು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಹೇಳಿ ಅಪ್ಲಿಕೇಶನ್ ಇದೇ ವರ್ಷ ಇದೇ ತಿಂಗಳ, ಭಾಳ ದಿನ ಹೋಗಕ್ಕೆ ಹೋಗ್ಬೇಡ್ರಿ, ನಾಳೆನ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. 16ನೇ ತಾರೀಕು 1ನೇ ತಿಂಗಳ 2024 15/2/2024 ಮಟ್ಟ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಕೂಡ ಇರ್ತೈತಿ. 1 ತಿಂಗಳಿಗೆ ಟೈಮ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಡಿಫೆನ್ಸ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ 1 ತಿಂಗಳಿಗೆ ಟೈಮಿಂಗ್ ಕೊಟ್ಟಿರ್ತಾರ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಎಷ್ಟು ಹುದ್ದೆಗಳಪ್ಪ ನಿಮ್ಗೆ ಹೇಳಿದ್ರು 169. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ನಮಗೆ ಮಹಿಳೆಯರಿಗೆ ಎಲ್ಲಿ ಕೂಡ ಅವಕಾಶವನ್ನು ಕೊಡಾಕತ್ತಿಲ್ಲ ಅಂತ ಅನ್ಕೋಬೇಡ್ರಿ. ಪ್ರತಿಯೊಂದರಲ್ಲಿ ಕೂಡ ನಿಮಗೂ ಸಿಸ್ಟರ್ಸ್ ಹೇಳ್ತಾ ಇದ್ದೀನಿ, ಪ್ರತಿಯೊಂದರಲ್ಲಿ ಕೂಡ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅಲೌಡನ್ನು ಕೊಡಾಕತ್ತಾರ. ಆಪರ್ಚುನಿಟಿಗಳು ಭಾಳಷ್ಟು ಸಿಗಾಗತ್ತಿದ್ದಾವೆ, ಯೂಸನ್ನು ಮಾಡ್ಕೊಳ್ರಿ. ಇದರಲ್ಲಿ ಹೈಟ್ ಎಷ್ಟಿದೆ, ಫಿಸಿಕಲ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ ಫಿಸಿಕಲ್ ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಗೆ ಅಪ್ಲಿಕೇಶನ್ ಡೇಟ್ ಕೂಡ ಇದ್ದೀನಿ. ಅಪ್ಲಿಕೇಶನನ್ನು ಹಾಕೋಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನಾಳೆಂತ್ರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಮತ್ತು ಇದಕ್ಕೆ ಪೇಮೆಂಟ್ ಕೂಡ ಯಾವ ಥರ ಇರುತ್ತಪ್ಪ ಅಂತಂದ್ರೆ, ಪೇ ಸ್ಕೇಲ ಪೇ ಲೆವೆಲ್ಲ 3 ಇರ್ತೈತಿ. 21,700 69,100 ಮಟ್ಟ ಇದಕ್ಕೆ ಪೇಮೆಂಟ್ ಕೂಡ ಇರುತ್ತೆ ಸ್ನೇಹಿತರೆ. ಅದೇ ಥರನಾಗಿ ಇಲ್ಲಿ ನೋಡ್ಕೊಳ್ರಿ ಯಾವ ಥರ ಅಂತಂದ್ರೆ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತಪ್ಪ ಅಂತಂದ್ರೆ, ಇದು ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಯಾರ್ದಾದ್ರೂ ಇತ್ತಪ್ಪ ಅಂತಂದ್ರೆ ಅವರು ಕೂಡ ಅಪ್ಲೈನ ಮಾಡ್ಬೇಕಾಗುತ್ತೆ. ಇದಕ್ಕೆ ಏಜ್ ಎಷ್ಟಪ್ಪ ಅಂತಂದ್ರೆ 18ರಿಂದ 23 ಏಜ್ ಇದ್ದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. OBC ದವರಿಗೆ 3 ವರ್ಷ, ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತದೆ. 10ನೇ ತರಗತಿ ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಇದಕ್ಕೆ ಏನಪ್ಪಾ ಅಂತಂದ್ರೆ 10ನೇ ತರಗತಿ ಇದಕ್ಕೆ ಪಾಸ್ ಆಗಿರ್ಬೇಕು. ಇದನ್ನ ಅಪ್ಲೈ ಮಾಡಕ್ಕೆ ನಿಮ್ಮ ಹತ್ರ ಏನೇನು ಬೇಕು, 10ನೇ ತರಗತಿ ಅಷ್ಟೇ ಸಾಕಾಗಲ್ಲ, ಇದರಲ್ಲಿ ಏನೇನು ಬೇಕಾಗುತ್ತೆ ಅಂತೇಳಿ ಕರೆಕ್ಟಾಗಿ ಸ್ಪೋರ್ಟ್ಸ್ ಪರ್ಸನ್ಗೆ ಮಾತ್ರ ಕರೆದಿದ್ದಾರೆ. ಇದನ್ನ ಕರೆಕ್ಟಾಗಿ ಕೇಳ್ಕೊಳ್ರಿ. ನಿಮ್ದು ಏನಾದರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತ ನೋಡೋದನ್ನ ಬಿಡಕ್ಕೆ ಹೋಗ್ಬೇಡ್ರಿ. ಮುಂದಿನ ಸರಿ ಆದರೂ ನೀವು ಸ್ಪೋರ್ಟ್ಸ್ ಟ್ರೈ ಮಾಡಿಕೆಂದ್ರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ತೊಗೊಂಡಿರಂದ್ರೆ 100% ಜಾಬ್ ಆಗುವಂಥ ಆಪರ್ಚುನಿಟಿಗಳು ಭಾಳಷ್ಟು ಇರ್ತಾವೆ. ರೈಲ್ವೇದಲ್ಲಿ ಕರೀತಾರ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕರೀತಾರ, ಮತ್ತು ಪೋಸ್ಟ್ ಆಫೀಸ್ನಲ್ಲಿ, ಪ್ರತಿಯೊಂದರಲ್ಲಿನೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಯಾರಾದರೂ ಇತ್ತಪ್ಪ ಅಂತಂದ್ರೆ 100% ಜಾಬ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಇಲ್ಲಿ ಸ್ಪೋರ್ಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಡ್ರಿ. ಸ್ಪೋರ್ಟ್ಸ್ ಪರ್ಸನ್ ಆಫ್ ಮೆರಿಟ್ ಹೂ ಹ್ಯಾವ್ ರಿಪ್ರೆಸೆಂಟೆಡ್ ಸ್ಟೇಟ್ ಆರ್ ದ ಕಂಟ್ರಿ ಇನ್ ಎನಿ ರಿಕಗ್ನೈಸ್ಡ್ ನ್ಯಾಷನಲ್ ರಿಪ್ಯೂಟ್ ಗೇಮ್ಸ್, national championship, both junior and senior or international repute championship conducted under the aegis of respective federation association recognized by the Ministry of Youth Affairs and Sports or conducted by the Indian Olympic Association during last 3 years from 1/1/2021 to 31/12/2023 ಅಂತ ನಿಮ್ದು ಅದು ಸರ್ಟಿಫಿಕೇಟ್ ಇಷ್ಟರೊಳಗಡೆ ನಿಮ್ದು ಇರಬೇಕಾಗುತ್ತೆ. ಯಾವುದೇ ಒಂದು ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರಪ್ಪ ಅಂತಂದ್ರೆ, ಯಾವುದೇ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತಪ್ಪ ಅಂತಂದ್ರೆ ಅದಕ್ಕೂ ಯಾವುದೇ ಕಾರಣಕ್ಕೂ ಅದಕ್ಕೆ 3 ವರ್ಷ ವ್ಯಾಲಿಡಿಟಿ ಇರ್ತೈತಿ. ನೀವು ಯಾವಾಗೂ ಹೈಸ್ಕೂಲ್ನಾಗ ಸ್ಪೋರ್ಟ್ಸ್ ಆಡಿಕೆಸಿಂದ ಇಲ್ಲೆಲ್ಲ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಯೂಸ್ ಆಗಲ್ಲ. ನಿಮ್ಮ ಏಜ್ನಾಗ 3 ವರ್ಷ ಮಾತ್ರ ಅವಕಾಶ ಇರ್ತೈತಿ. 3 ವರ್ಷ ಅದೇನಾದರೂ 3 ವರ್ಷ ವ್ಯಾಲಿಡಿಟಿ ಮುಗಿದಿರಲಿಲ್ಲಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು.
sports person of merit who have responded their university in all India internal university tournament conducted by the Association of Indian University AIU during last 3 year. ಇದರಲ್ಲಿ ಕೂಡ ಏನಾದರೂ ನೀವು ಭಾಗವಹಿಸಿದ್ರಪ್ಪ ಅಂತಂದ್ರೆ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ನೆಕ್ಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ಮೆರಿಟ್ ಹೂ ಹ್ಯಾವ್ ರಿಪ್ರೆಸೆಂಟೆಡ್ ಸ್ಟೇಟ್ ಸ್ಕೂಲ್ ಟೀಮ್ ಇನ್ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಕಂಡಕ್ಟೆಡ್ ಬೈ ದ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯನ್ SGFI ಅಂತ ಹೇಳಿಕೆಸಿಂದ ಏನಾದರೂ ನಿಮ್ಮ ಹತ್ರ ಅಲ್ಲಿ ಕೂಡ ನೀವು ಕಾಂಪಿಟೇಷನ್ ಅನ್ನು ಮಾಡಿದ್ರಪ್ಪ ಅಂತಂದ್ರೆ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. SLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು ಮತ್ತು ನಿಮ್ಮ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಏಜ್ ನಿಮ್ಗೆ ಕಟ್ಟಪ್ ಎಲ್ಲಿಂದ ಎಲ್ಲಿ ಮಟ್ಟಪ್ಪ ಅಂತಂದ್ರೆ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ಸೈಡಿ ನಿಮ್ಗೆ OBC ದವರಿಗೆ 3 ವರ್ಷ, SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದೇ ಥರನಾಗಿ ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಏನೇನು ಬರ್ತಪ್ಪ ಅಂತಂದ್ರೆ ಯಾವ ಥರ ಇದಕ್ಕೆ ಪೋಸ್ಟ್ಗಳು ಮಾರ್ಕ್ಸ್ಗಳು ಎಷ್ಟು ಅದಾವೆ, ಬೋನಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಬೋನಸ್ ಮಾರ್ಕ್ಸ್ ಎಲ್ಲೆಲ್ಲಿ ಇದಾವೆ, ಗೋಲ್ಡ್ ಮೆಡಲ್ ಇದ್ದವ್ರಿಗೆ ಎಷ್ಟೈತಿ, ಸಿಲ್ವರ್ ಮೆಡಲ್ ಇದ್ದವ್ರಿಗೆ ಎಷ್ಟೈತಿ, ಬ್ರಾಂಜ್ ಇದ್ದವ್ರಿಗೆ ಎಷ್ಟೈತಿ, ಈ ಥರ ಎಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿದವರಿಗೆ ಅವ್ರಿಗೆ ಅಂತ ಹೇಳಿಸಿಂದ ಬೋನಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಬೋನಸ್ ಮಾರ್ಕ್ಸ್ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳಿಸಿಂದ ನಿಮ್ಗೆ ಒಂದ್ಸಾರಿ ನೀವು ಕೂಡ ಫಸ್ಟ್ ಪರ್ಫಾರ್ಮೆನ್ಸ್ ಯಾರಿಗೆ ಕೊಡ್ತಾರ ಮತ್ತು ಸೆಕೆಂಡ್ ಪರ್ಫಾರ್ಮೆನ್ಸನ್ನು ಯಾರಿಗೆ ಕೊಡ್ತಾರ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡ್ಕೊಡ್ರಿ. ಫಿಸಿಕಲ್ ಬಗ್ಗೆ ಭಾಳಷ್ಟು ಜನ ಇದನ್ನು ಕೂಡ ಯೂಸ್, ಒಬ್ಬೊಬ್ಬರಿಗೆ ಹೈಟ್ ಕಡಿಮೆ ಇರ್ತೈತಿ. ಇಲ್ಲಿ ನೋಡ್ಕೊಳ್ರಿ, ಪುರುಷರಿಗೆ 170 ಸೆಂಟಿಮೀಟರ್, ಜನರಲ್ ಕೆಡೆಟ್ಗಳಿಗೆ OBC EWS ಜನರಲ್ದವ್ರಿಗೆ 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಅದೇ ಥರನಾಗಿ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರಾದರೂ ಡೋಗ್ರಾ ರೆಜಿಮೆಂಟ್, ಮರಾಠ ಈ ಥರ ಏನಿರ್ತಾವಲ್ಲ ಅವ್ರು ಯಾರಾದರೂ ಹಿಮಾಚಲ್ ಪ್ರದೇಶದವ್ರ, ಕಾಶ್ಮೀರದವ್ರ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ದವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ಅವರಿಗೆ 165 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಮಹಿಳೆಯರಿಗೆ 155 ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ ST ಕೆಟಗರಿವರೆಗೆ ST ಕೆಟಗರಿವರೆಗೆ 157 ಸೆಂಟಿಮೀಟರ್ ಹೈಟ್ ಇರ್ತೈತಿ. ನಮ್ಮ ಇದ್ರಾಗ ಕರ್ನಾಟಕದಾಗ 162.5 ಸೆಂಟಿಮೀಟರ್ ಪುರುಷರಿಗೆ ಇರ್ತೈತಿ, 150 ಸೆಂಟಿಮೀಟರ್ ಮಹಿಳೆಯರಿಗೆ ಇರುತ್ತೆ. ಅದೇ ಥರನಾಗಿ ಮೆಡಿಕಲ್ ಕೂಡ ಇರ್ತೈತಿ. ನಿಮ್ಮ ಮೆಡಿಕಲ್ ಡಿಫೆನ್ಸ್ನಲ್ಲಿ ಯಾವ ಥರ ಚೆಕಿಂಗನ್ನು ಮಾಡ್ತಾರಲ್ಲ ಅದೇ ಥರ ಡಿಫೆನ್ಸ್ನಲ್ಲಿ ಚೆಕ್ ಮಾಡ್ತಾರೆ. ಟ್ಯಾಟೋ ಕೂಡ ಇದ್ರೊಳಗೆ ಟ್ಯಾಟೋ ಇದ್ದವರು ಕೂಡ ಇದಕ್ಕೆ ಅಲೌಡ್ ಇರಲ್ಲ. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಲಿಂಕ್ ಕೂಡ ಕೊಟ್ಟಿದ್ದಾರೆ. ಲಿಂಕ್ ಅದ್ರ ಮೇಲೆ ನೀವು PDF ಅನ್ನು ಕೊಟ್ಟಿರ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೆಸಿಂದ ನೀವು ಹಾಕ್ಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ಇದಕ್ಕೆ ಆನ್ಲೈನ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. 100 ರೂಪಾಯಿ, 100 ರುಪೀಸ್ ಅಪ್ಲಿಕೇಶನ್ನ ಫೀಸ್ ಕೂಡ ಇರ್ತೈತಿ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ಗೆ ಎಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂದ್ಬಿಟ್ಲೇನ ಸ್ಪೋರ್ಟ್ಸ್ ಟ್ರಯಲ್ ಅಂಕಿ ತೊಗೋತಾರ. ಡಾಕ್ಯುಮೆಂಟ್ ಅಂಕಿ ಎಲ್ಲ ಒರಿಜಿನಲ್ ಬೇಕಾಗುತ್ತೆ. ನೀವು ಯಾವುದೇ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ಅದು ನಿಮ್ಗೆ ಎಲ್ಲ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇರಬೇಕು. ನೀವು ಪಾರ್ಟಿಸಿಪೇಟ್ ಮಾಡಿದ್ರಪ್ಪ ಅಂತಂದ್ರೆ 100% ನಿಮ್ಗೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಂಥಲ್ಲೆಲ್ಲ ಯೂಸ್ ಆಗೇ ಆಗ್ತಾವೆ. ಯಾವುದೇ ಒಂದು ಇನ್ಫಾರ್ಮೇಷನ್ ಬರಲಿ, ನಿಮ್ಗೆ ಏನೋ ಒಂದು ಯೂಸ್ ಆಗುವಂಥ ಮಾಹಿತಿನ ನೀವು ಸ್ಪೋರ್ಟ್ಸ್ ಯಾವ್ದು ಐತಿ ಅಂತ ಹೇಳಿಸಿಂದ ಅದನ್ನೆಲ್ಲ ಹೇಳ್ಕೊತ ಹೋದ್ನಪ್ಪ ಅಂತ ನಿಮ್ಗೆ ಟೈಮಿಂಗ್ ಕೂಡ ಸಾಲಲ್ಲ. ಸೊ ನಿಮ್ಗೆ ನೋಡುವಂಥ ಪೇಷನ್ಸ್ ಕೂಡ ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಗೆ ಇದರಲ್ಲಿ ತಿಳಿಸಿದ್ದೀನಿ. ನೀವು ಯಾರಾದರೂ ಸ್ಪೋರ್ಟ್ಸ್ ಆಡಿದ್ರಪ್ಪ ಅಂತಂದ್ರೆ ಈ PDF ಅನ್ನು ನೀವು ನೋಡಿದ ತಕ್ಷಣ ನಿಮಗೂ ಕೂಡ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ನೋಡ್ಕೊಡ್ರಿ, ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಜಾಯ್ನ್ ಆಗಿಸಿಂದ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡ್ಕೇಸಿಂದ ನೀವು ಕೂಡ ಒಂದ್ಸರಿ ಸ್ಟಡಿ ಮಾಡಿರಿ. ಸ್ಟಡಿ ಮಾಡಿದ್ರಪ್ಪ ಅಂತಂದ್ರೆ ಗೊತ್ತಾಗುತ್ತೆ. ಇಷ್ಟೇ ಸ್ನೇಹಿತರ. ವಾಟ್ಸಪ್ ಗ್ರೂಪ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಮತ್ತು ಇನ್ಸ್ಟಾಗ್ರಾಮ್ ID ಕೂಡ SSF ಪ್ಯಾರಾಮಿಲಿಟರಿ ಅಂತ ಐತಿ, ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಸಾಕಷ್ಟು ಎಕ್ಸಾಮ್ ಅದು ಯಾವುದೇ ಒಂದು ಪ್ರಿಪ್ರೇಷನ್ ಅಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಇರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.